ವೆಲ್ಕಮ್ ಬ್ಯಾಕ್. ಕುಂಟುತ್ತಾನೆ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ನಟ ದರ್ಶನ್. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಬಂದಿರುವಂತದ್ದು ದರ್ಶನ್. ಬಿಜಿಎಸ್ ಆಸ್ಪತ್ರೆಯಿಂದ ಮನೆಯತ್ತ ಹೊರಟಿದ್ದಾರೆ. ಹೊಸಕೆರೆಹಳ್ಳಿಯಲ್ಲಿ ಇರುವಂತಹ ಪತ್ನಿ ನಿವಾಸ ಏನಿದೆಯಲ್ಲ, ಆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಹತ್ರ ತೆರಳ್ತಾ ಇರುವಂತದ್ದು. ಈಗಾಗಲೇ ಒಂದು ಕಡೆ ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋಗ್ತಾರಾ ಅಥವಾ ಹೊಸಕೆರೆಹಳ್ಳಿ ನಿವಾಸಕ್ಕೆ ಹೋಗ್ತಾರಾ ಅನ್ನುವಂತಹ ಒಂದು ಡೌಟ್ ಇತ್ತು. ಸೊ ಈಗ ಸದ್ಯಕ್ಕೆ ಹೊರ ಬರ್ತಾ ಇದ್ದಾರೆ. ವಿನೀಶ್ ಅವರ ಹೆಗಲ ಮೇಲೆ ಕೈ ಹಾಕೊಂಡು ನಟ ದರ್ಶನ್ ಅವರು ಈಚೆ ಬಂದಿರುವಂತದ್ದು. ಈಗಾಗಲೇ ಒಂದು ಕಡೆ ಹೇಗಾಗ್ತಾ ಇದೆ ಅಂತಂದ್ರೆ, ಪತ್ನಿಯ ಫ್ಲಾಟ್ಗೆ ಏನಾದರೂ ತೆರಳ್ತಾರಾ ಅಥವಾ ಇನ್ನು ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ ತೆರಳ್ತಾರ ಅನ್ನುವಂಥ ಒಂದು ಕೌತುಕ ಇದೆ. ದರ್ಶನ್ ಅವರು ಜಸ್ಟ್ ರಿಲೀಸ್ ಅಂದ್ರೆ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಈಗ ತಾನೇ ಹೊರ ಬರ್ತಾ ಇರುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪುತ್ರ ವಿನೀಶ್ ಅವರ ಹೆಗಲ ಮೇಲೆ ದರ್ಶನ್ ಅವರು ಕೈ ಹಾಕೊಂಡು ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಅವರ ಸಹೋದರ ದಿನಕರ್ ತುಗುದೀಪ್ ಹಾಗೆ ಅವರ ಪತ್ನಿ ಕೂಡ ಜೊತೆಯಲ್ಲೇ ಇದ್ದಾರೆ. ದರ್ಶನ್ ಡಿಸ್ಚಾರ್ಜ್ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿದೆ. ಅವರ ಪತ್ನಿಯೊಂದಿಗೆ ಹೊಸಕೆರೆಹಳ್ಳಿಯ ಫ್ಲಾಟ್ನಲ್ಲಿಯೇ ಉಳ್ಕೋಬಹುದು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಫ್ಲಾಟ್ ಬಳಿ ಫುಲ್ ಹೈ ಅಲರ್ಟ್ ಅನ್ನು ಕೂಡ ಜರುಗಿಸಲಾಗಿರುವಂಥದ್ದು. ಡಿಸ್ಚಾರ್ಜ್ ಆಗಿ ನಟ ದರ್ಶನ್ ಹೊಸಕೆರೆಹಳ್ಳಿ ಪತ್ನಿ ಫ್ಲಾಟ್ಗೆ ಬರ್ತಾ ಇದ್ದಾರೆ ಅಂದ ತಕ್ಷಣ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಅಲರ್ಟ್ ಅನ್ನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಸಿಬ್ಬಂದಿ ಅಲರ್ಟ್ ಆಗಿದ್ದು, ದರ್ಶನ್ ಬರೋದ್ರಿಂದ ಅಭಿಮಾನಿಗಳು ಕೂಡ ಜಮಾಯಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆ ಕಾರಣದಿಂದಲೇ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ನಲ್ಲೇ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಅಲರ್ಟ್ ಮಾಡಿದ್ದಾರೆ. ಗಂಡನಿಗೆ ಮನೆಯಲ್ಲೇ ಎಲ್ಲಾ ಚಿಕಿತ್ಸೆಯನ್ನ ನೀಡೋದಕ್ಕೆ ವಿಜಯಲಕ್ಷ್ಮಿ ಅವರು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇರುವಂತದ್ದು. ದರ್ಶನ್ಗೆ ಫಿಸಿಯೋಥೆರಪಿ ನೀಡಬೇಕಾಗಿದ್ದು, ಇದಕ್ಕಾಗಿ ಮನೆಯಲ್ಲೇ ನಟನ ಪತ್ನಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾಟ್ ಎವರ್ ಇಟ್ ಮೇ ಬಿ, ನಟ ದರ್ಶನ್ ಅವರು ಇನ್ನು ಮುಂದೆ ಸೇಫ್ ಆಗಿರ್ಬೇಕು, ಹಾಗೆ ಸೆಕ್ಯೂರ್ಡ್ ಆಗಿರ್ಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪ್ರಯತ್ನ ಫಲಿಸಿದೆ ಅಂತಾನೆ ಹೇಳ್ಬೋದು. ಸೊ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಜಾಮೀನು ಮುಖಾಂತರ ಹೊರತರುವುದಕ್ಕೆ ಆಕೆ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ದೇವರ ಮಠಮಾನ್ಯಗಳ ಮೊರೆ ಹೋಗುವುದು ಅಷ್ಟೇ ಅಲ್ಲದೆ ಲಾಯರ್ಗಳಾಗಿರ್ಬೋದು, ರಾಜಕಾರಣಿಗಳ ಬಾಗಿಲನ್ನ ತಟ್ಟಿದ್ದಾರೆ. ಕೊನೆಗೂ ದೇವರು ಕಣ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರು ಈಗ ರಿಲೀಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಹೊಸಕೆರೆಹಳ್ಳಿ ನಿವಾಸಕ್ಕೆ ತರುತ್ತಾರ ಅಥವಾ ಅವರು ಪೂಜಿಸುವಂತಹ ಅವರ ಆರಾಧ್ಯ ದೈವ ಅಂತಾನೆ ಹೇಳಬಹುದು ಬಂಡೆ ಮಹಾಂಕಾಳಿ ದೇವಸ್ಥಾನ, ಅಲ್ಲಿಗೇನಾದ್ರೂ ಹೋಗ್ತಾರಾ ಏನು ಅನ್ನೋದು ಈಗ ಸದ್ಯದ ಕುತೂಹಲ ಪ್ರಶ್ನೆ. ಒಟ್ಟಾರೆಯಾಗಿ ಜಸ್ಟ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ವಿನೀಶ್ ಅವರು ಕೂಡ ಇದ್ದಾರೆ, ನಟ ಧನ್ವೀರ್ ಅವರು ಕೂಡ ಇದ್ದಾರೆ, ದಿನಕರ ತುಗುದೀಪ್ ಅವರು ಕೂಡ ಇರುವಂತದ್ದು. ಒಂದು ಕಡೆ ಬೆನ್ನು ನೋವಿನಿಂದ ಈಗಲೂ ಕೂಡ ಬಳಲ್ತಾ ಇದ್ದಾರೆ ಅಂತಾನೆ ಅನಿಸ್ತಾ ಇದೆ. ಸೊ ಕಂಪ್ಲೀಟ್ ಅವರ ಫೇಸ್ ಚಾರ್ಮ್ ಅನ್ನೋದೇ ಚೇಂಜ್ ಆಗೋಗ್ಬಿಟ್ಟಿದೆ. ನಟ ದರ್ಶನ್ ಅಂದರೆ ಯಾಕೆ ಹೀಗಾಗಿದ್ದಾರೆ ಅನ್ನುವಂತಹ ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಬಿಕಾಸ್ ಅವರಿಗೆ ಇದ್ದಂತಹ ಚಾರ್ಮ್ ಈಗಾಗಲೇ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಅವ್ರಿಗೆ ಅಷ್ಟು ನೋವಿದೆ, ಆ ಸ್ಪೈನಲ್ ಕಾರ್ಡ್ನಲ್ಲಿ ಉರಿ ಊತಾ ಇದೆ, ನಿಲ್ಲೋದಕ್ಕೂ ಕೂಡ ಕಷ್ಟ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಅವರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ತಿಳಿಸಿದ್ದು. L1, S1 ಹಾಗೆ L4 ಅಲ್ಲಿ ಅವರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ತುಂಬ ಬೆಡ್ ರೆಸ್ಟ್ ಬೇಕೇ ಬೇಕು ಅಂತಲೂ ಕೂಡ ಹೇಳಿದ್ರು. ಈಗ ನಟ ದರ್ಶನ್ ಅವ್ರು ನೋಡಿದ್ರೆ ಸರ್ಜರಿ ಮಾಡಿಸ್ಕೊಳ್ಳಿ ಅದಕ್ಕೇನಾಗಲ್ಲ ಅಂತ ಹೇಳಿದ್ರೆ, ಇಲ್ಲ ಸರ್ಜರಿ ಮಾಡಿಸ್ಕೊಂಬಿಟ್ರೆ ಮೋರ್ ದೆನ್ 6 months 8 months ನಾನು ಬೆಡ್ ರೆಸ್ಟಲ್ಲೇ ಇರಬೇಕಾಗುತ್ತೆ. ನನ್ನನ್ನು ನಂಬ್ಕೊಂಡಿರುವಂಥ ನಿರ್ಮಾಪಕರು ಸುಮ್ಮನೆ
ಸಂಕಷ್ಟವನ್ನ ಅನುಭವಿಸ್ಬೇಕಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಒಪ್ಕೊಂಡಿದ್ದೀನಲ್ಲ ಈಗ ಆ ಚಿತ್ರಗಳನ್ನ ಮುಗಿಸಬೇಕಾದ್ರೆ ನಾನು ಸರ್ಜರಿಯನ್ನ ಮಾಡಿಸ್ಕೊಳ್ತೀನಿ ಅಂತ ಪತ್ನಿ ವಿಜಯಲಕ್ಷ್ಮಿ ಅವ್ರ ಹತ್ರನೂ ಕೂಡ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಒಟ್ಟಾರೆಯಾಗಿ ನಟ ದರ್ಶನ್ ಅವರು ಅಂತೂ ಇಂತೂ ಒಂದು ಕಡೆ ಜೈಲು, ಮತ್ತೊಂದು ಕಡೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದ್ರ ಮುಖೇನ ಸೊ ಸ್ವಲ್ಪ ರಿಲೀಫ್ ಆದ್ರು ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಪೊಲೀಸ್ ಅವ್ರು ತಗೊಳ್ತಾರೆ ಏನು ಅಂತ. ಯಾಕಂದ್ರೆ ನೆನೆ ಬಿ ದಯಾನಂದ್ ಅವರು ಕೂಡ ಹೇಳಿರುವಂಥ ಹೇಳಿಕೆ ಪ್ರಕಾರ ಮತ್ತೆ ನಟ ದರ್ಶನ್ ಅವ್ರಿಗೆ ಸಂಕಷ್ಟ ಎದುರಾಗಬಹುದು ಅನ್ನುವಂಥ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸೊ ವೆರಿ ಸೂನ್ ಅಂದರೆ ಏನು ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲ ವಾರದ ಒಳಗೇನೆ ನಾವು ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಅತಿ ಶೀಘ್ರದಲ್ಲಿ ಕೋರ್ಟ್ ಏನು ನಿರ್ಧಾರವನ್ನ ತಗೊಳುತ್ತೋ ನಮಗೂ ಕೂಡ ಗೊತ್ತಿಲ್ಲ. ಬಟ್ ನಾವಂತೂ ಅಪೀಲನ್ನ ಮಾಡ್ತೀವಿ ಅಂತಲೂ ಕೂಡ ಬಿ ದಯಾನಂದ್ ಅವರು ಹೇಳಿರುವಂಥದ್ದು. ನೋಡೋಣ ಏನಾಗುತ್ತೋ ಏನೋ. ನಟ ದರ್ಶನ್ ಅವರು ಸದ್ಯಕ್ಕಂತೂ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಇವಾಗ ಸೇಫ್ ಅಂತಾನೆ ಹೇಳ್ಬೋದು. ಇವತ್ತು ಗಂಡನಿಗಾಗಿ ಬೆಳ್ಳಂಬೆಳಗ್ಗೆನೆ ಆಸ್ಪತ್ರೆಗೆ ಬಂದ್ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. BGS ಆವರಣದಲ್ಲಿ ದರ್ಶನ್ ಪತ್ನಿಯ ಕಾರನ್ನ ನೋಡಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಸೆಕೆಂಡ್ ಅಟ್ಲೀಸ್ಟ್ ಅವ್ರ ಹತ್ರ ಒಂದು ಫೋಟೋ ತಗೊಂಡ್ರೆ ಸಾಕಪ್ಪ ಅಂತ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಸೊ ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ ದೃಶ್ಯಗಳನ್ನ. ನಟ ದರ್ಶನ್ ಅವರು ಅವರ ಪುತ್ರ ವಿನೀಶ್ ಅವರ ಹೆಗಲ ಮೇಲೆ ಕೈ ಹಾಕೊಂಡು ಕುಂಟುತ್ತಾನೆ ಹೊರಡ್ತಾ ಇದ್ದಾರೆ ಕಾರ್ ಒಳಗಡೆ ಕೂರೋದಕ್ಕೆ. ಸೊ ಅವ್ರನ್ನ ನೋಡ್ತಾ ಇದ್ರೆ ಅವರಿಗೆ ನೋವಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಮ್ಮನೆ ಯಾರು ಕೂಡ ಆ್ಯಕ್ಟ್ ಮಾಡೋದಕ್ಕೆ ಈಗ ಒಂದಿನ 2 ದಿನ ಆ್ಯಕ್ಟಿಂಗ್ ಮಾಡ್ಬೋದು, ಅದನ್ನು ಕಂಟಿನ್ಯೂಸ್ ಆಗಿ ಮೋರ್ ದೆನ್ 2 months 3 monthsವರೆಗೂ ಮಾಡೋದಕ್ಕೆ ಅಸಾಧ್ಯದ ಮಾತು. ಸೊ ನಟ ದರ್ಶನ್ ಅವ್ರಿಗೆ ನೋವಿದೆ, ಇಲ್ಲ ಅಂತಲ್ಲ. ಬಟ್ ಎಲ್ಲ ಒಂದು ಕಡೆ ಸರ್ಜರಿ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ ನೋವಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಫೈನಲಿ ಈಗ ನಟ ದರ್ಶನ್ ಅವರು ಕೆಂಗೇರಿಯ ಸಮೀಪ ಇರುವಂಥ BGS ಆಸ್ಪತ್ರೆಗೆ ಗುಡ್ ಬೈ ಹೇಳುವಂತಹ ಸಮಯ ಬಂದೇ ಬಿಟ್ಟಿದೆ. ಮನೆಯಲ್ಲೇ ಅವರು ಹೆಚ್ಚಿನ ಟ್ರೀಟ್ಮೆಂಟನ್ನು ಅಂದರೆ ಫಿಸಿಯೋಥೆರಪಿ ಆಗಿರ್ಬೋದು, ಹೆಚ್ಚಿನ ವ್ಯಾಯಾಮಗಳನ್ನು ಮಾಡೋದ್ರ ಮುಖಾಂತರ ಅವರು ಗುಣಮುಖರಾಗಬಹುದು ಅನ್ನುವಂಥ ಅಪ್ಡೇಟ್ಸ್ಗಳನ್ನು ಈಗ ಡಾಕ್ಟರ್ಸ್ ಕೂಡ ನೀಡಿರುವಂಥದ್ದು. ಸೊ ಹಾಗಾಗಿ ಓಕೆ ಫೈನ್, ಸರ್ಜರಿ ಮಾಡಿಸ್ಕೊಂಡ್ರೆ ತೊಂದರೆ ಆಗೋಗ್ಬಿಡುತ್ತೆ, ಸರ್ಜರಿ ಇಲ್ಲದೇನೆ ಫಿಸಿಯೋಥೆರಪಿಯಿಂದಾನೆ ಗುಣಮುಖನಾಗ್ತೀನಿ ಅನ್ನುವಂಥ ಧೈರ್ಯವನ್ನು ನಟ ದರ್ಶನ್ ಅವರು ಮಾಡಿರುವಂಥದ್ದು. ಸೊ ಹಾಗಾಗಿ ಇವತ್ತು BGS ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದತ್ತ ಸ್ಯಾಂಡಲ್ವುಡ್ ಸುಲ್ತಾನ ತೆರಳ್ತಾ ಇರುವಂತದ್ದು. ಪತ್ನಿ ನಿವಾಸಕ್ಕೆ ದಚ್ಚು ತೆರಳ್ತಾ ಇದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವಂತಹ ಫ್ಲಾಟ್ನತ್ತ ದರ್ಶನ್ ಕಾರ್ ತೆರಳ್ತಾ ಇದೆ. ಕೊನೆಗೂ ಹೊಸಕೆರೆಹಳ್ಳಿ ಫ್ಲಾಟ್ನಲ್ಲಿ ನಟ ದರ್ಶನ್ ಅವರು ಇನ್ನು ಮುಂದೆ ವಾಸವನ್ನ ಮಾಡಲಿದ್ದಾರೆ.
ದರ್ಶನ್ ಆಗಮಿಸುವ ಹಿನ್ನೆಲೆಯಲ್ಲಿ ಖಾಕಿ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಿರುವಂತದ್ದು. ಲಕ್ಷಾಂತರ ಅಭಿಮಾನಿಗಳ ಸರದಾರ ಅಂತಾನೆ ಹೇಳ್ಬೋದು.